ನನಗೆ ಈ ಅವಕಾಶ ಕೊಟ್ಟಂತ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಪ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದರೆ ಪ್ರಾಬಬ್ಲಿ ನಾನು ಇವತ್ತಿಗೆ ಇರ್ತಿರ್ಲಿಲ್ಲ. ಏನೇ ಆದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್ ಯಾರಿಗೂ ಗೊತ್ತಿಲ್ಲ. ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಾಗದೇ ಇರೋ ಹಂಗೆ, ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾಯಿದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ. ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ. ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟ್ರನ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅಂದ್ಕೊಂಡಿರ್ತಾರೆ ಅದನ್ನು ಅವ್ರು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಆ್ಯಂಡ್ ವಾಟ್ ಇಟ್ಸ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾವ್ಯ. ಹೊಸಬರಲ್ಲಿರುವಂತಹ ಒಂದು ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಐ ಕ್ಯಾನ್ ಸಿ ದಟ್. ಬಟ್ ಬೆಸ್ಟ್ ವಿಶಸ್ ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಿ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಆ್ಯಂಕರ್. ನೀವೇ ಅವರು ನನ್ನ ಫಸ್ಟ್ ಸಿನಿಮಾಗೆ ಹೋಸ್ಟ್ ಮಾಡ್ತಿರೋದು. ಇಟ್ಸ್ ಥ್ಯಾಂಕ್ ಯು ಕಾವ್ಯ. ಅಂದರೆ ಸಿಕ್ಕಿದಾಗ ಹೇಳ್ದೆ ಸರ್ ಇದನ್ನ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು TKD ಹೋಸ್ಟ್ ಮಾಡಿದಾಗ ಅವರು ಇದ್ರಲ್ಲ, ಅದನ್ನು ಅಮ್ಮ ಹೌದು ಅಮ್ಮ ಮೈಕಲ್ ಹೇಳಿಮ್ಮ, ನೀವು ಏನು ಹೇಳಿದ್ರು ಪಂಚ್ ಆಗ್ತದೆ. ಯಾವುದೋ ಕೇಳ್ತಾ ಇದ್ರಿ ಅಲ್ಲ. ನಾನು ಅವಾಗ ಹೇಳಿದ್ದೆ ಮ್ಯಾಮಿಗೆ ನಿಮ್ಮ ಹತ್ರನೇ ಇಂಟರ್ವ್ಯೂಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ವಂಡರ್ಫುಲ್ ಅಪ್ರೋಚ್. ಸಿನಿಮಾ ಬಿಡುಗಡೆ ಮುಂಚೆ ಯೂಟ್ಯೂಬ್ ಚಾನಲ್ ಎಷ್ಟು ಚೆನ್ನಾಗಿ ಅವ್ರು ಕ್ಯಾಪ್ಚರ್ ಮಾಡಿದ್ರು ನೋಡಿ. ಅನುಶ್ರೇಖರ್ ಯೂಟ್ಯೂಬ್ ಚಾನಲ್ನ ಅವ್ರು ಆಲ್ರೆಡಿ ಇದನ್ನು ಅಪ್ರೋಚ್ ಮಾಡಿಬಿಟ್ಟು ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಇಲ್ಲಿ ಇದ್ದಾಗಲೇ ಒಂದು ಹಾಫ್ ಆನ್ ಅವರು ಅವ್ರು ಎಂಥ ರೆಬಲ್ಲು, ಹೇಗೆ ನೇರವಾದ ಮಾತು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಮೀರಿ ಅಲ್ಲಿ ಕೂತಿರುವಂತಹ ರಾಜಮಾತೆಯ ಹೃದಯ ಶ್ರೀಮಂತಿಕೆನ ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಆ ಹೃದಯ ಶ್ರೀಮಂತಿಕೆಯಿಂದನೇ ಇವತ್ತಿಷ್ಟು ಹೊಸ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಸಿಕ್ಕಿರೋದು. ನಾನು ಒಬ್ಬ ಕಲಾವಿದೆಯಾಗಿ ನಾನು ಯಾವಾಗಲೂ ನಂಬಿರೋದು ಒಂದು ವಿಷಯ, ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ, ಆದರೆ ಅದನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಅವಕಾಶ, ಒನ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಟ್ಯಾಲೆಂಟ್. ಸೊ ಆ ಅವಕಾಶ ಸಿಕ್ಕಿದಾಗ ಆ ಅವಕಾಶ ನಿಮ್ಮನ್ನ ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಆಕಾಶಕ್ಕೆ ಏಣಿ ಹಾಕೊಟ್ಟಿರೋರೆ ಇವತ್ತು ಪುಷ್ಪಾ ಮೇಡಮ್ ಅವರು. ಸೊ ಪುಷ್ಪಾ ಮ್ಯಾಮ್ ಅವರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ನಿಮ್ಮ ಮಾತು.